ಗಾಯ್ಸ್, ಭವಿಷ್ಯ ಹಿಂಗ್ ರೆಡಿ ಆಗಿದ್ದಾಳೆ. ಮಜಾ ಬಂತ? ನೆಕ್ಸ್ಟ್ ನಮ್ಮ ಭವಿಷ್ಯನ ಕಣ್ಣು ಅಲ್ಲಿ ಗೈಸ್. ಇವತ್ತು ಭವಿಷ್ಯನ್ ಕಾಲೇಜ್ನಲ್ಲಿ ಯಾರೋ ಆಂಟಿ ನಾನು ನಿಮ್ಮ ಬ್ಲಾಗ್ಸ್ ನೋಡ್ತೀನಿ ಅಂತ ಮೂಗ್ ಎಷ್ಟು ಶಾರ್ಪ್ ಆಗಿದೆ ನೋಡಿ. ಹಬ್ಬ ಬಂತು ಕರೀತಿದ್ದಾರೆ. ಯೂಸ್ ಮಾಡ್ಕೊಡುತ್ತೆ ನಂಗೆ, ನಂಗೂ ಕೊಡುತ್ತೆ. ಎಲ್ಲರೂ ನನ್ನ ಫ್ರೆಂಡ್ಸು ಬ್ರೋ ದಿಸ್ ಇಸ್ ಗೌಚ್ ಹೆಡ್ಸ್ ಬ್ರೋ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಭವಿಷ್ಯಂದು ಫಸ್ಟ್ ಡೇ ಆಫ್ ಕಾಲೇಜ್ ಆಫ್ಟರ್ ಸೋ ಮೆನಿ ಡೇಸ್ ಆಫ್ ಬ್ರೇಕ್. ಅವಳದು ರಜಾ ನಡೀತಿತ್ತು, ಇವಾಗ ಅವಳದು ಕಾಲೇಜ್ ಸ್ಟಾರ್ಟ್ ಆಗಿದೆ. ಸೊ 8 ಗಂಟೆ ಅಷ್ಟರಲ್ಲೆಲ್ಲ ಅವಳು ಕಾಲೇಜ್ನಲ್ಲಿ ಇರಬೇಕು. ಇವಾಗ ಆಲ್ರೆಡಿ 7:40 ಅಲ್ಲ 50 ಆಗಿದೆ. ಸೊ ಇವಾಗ ಹೊರಡಬೇಕು. ಅವಳು ಲಾಸ್ಟ್ ಬ್ಯಾಗ್ ಎತ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಒಳಗಡೆ ಹೋದ್ಲು. ಗೈಸ್ ಕಣ್ಣೇ ಬಿಡೋಕ್ಕಾಗ್ತಾ ಇರಲಿಲ್ಲ ಗೈಸ್. ಬೆಳಗ್ಗೆ ಕಷ್ಟಪಟ್ಟು ಎದ್ದಿರೋದು ಇಬ್ಬರೂ. ಅವಳದು ಎಕ್ಸೈಟ್ಮೆಂಟ್ ಇರುತ್ತೆ ಕಾಲೇಜ್ಗೆ ಹೋಗೋದಕ್ಕೆ. ಸೊ ಅವಳು ಪಟ್ಟಂತ ಎದ್ಬಿಟ್ಲು. ನನಗೆ ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ ನೋಡಿ. ಇನ್ನು ಸ್ನಾನ ಮಾಡಿದ್ರೂ ನಿದ್ದೆ ಬರ್ತಾಯಿದೆ. ಬಂದಾದಮೇಲೆ ಇದು ಲೆಮನ್ ಟೀ ಏನಾದ್ರು ಮಾಡ್ಕೊಂಡು ಕುಡಿತೀನಿ. ಅವಾಗ ನಿದ್ದೆ ಹೋಗ್ಬಿಡುತ್ತೆ ಅಂತ ಅನ್ಕೋತೀನಿ. ಸದ್ಯಕ್ಕೆ ಭವಿಷ್ಯನ ಕಾಲೇಜ್ಗೆ ಬಿಟ್ಬಿಟ್ಟು ಬರಬೇಕು. ನಮ್ಮ ಭವಿಷ್ಯ ಹಿಂಗೆ ರೆಡಿ ಆಗಿದ್ದಾಳೆ. ಸಿಂಪಲ್ ಆಗಿ ನಡಿ ಈಗ ಆಗತ್ತೆ. ಸಿಂಪಲ್ ಆಗಿ ರೆಡಿ ಆಗಿದ್ದಾಳೆ. ಚೂಡಿದಾರ್ ಅಲ್ಲ ಕುರ್ತಾ ಹಾಕೊಂಡು ಈಗ ಹೋಗೋಣ ಗೈಸ್. ಭವಿಷ್ಯನ ಬಿಟ್ಟು ಬಂದಾಯಿತು. ಅದಾದಮೇಲೆ ಇದು ಸ್ವಲ್ಪ ಕೆಲಸ ಇತ್ತು, ಹಾಗೆ ಕಂಟಿನ್ಯೂ ಮಾಡಿದೆ. ಇವಾಗ ಸದ್ಯಕ್ಕೆ 12 ಗಂಟೆ ಆಗಿದೆ. ನಮ್ಮ ಯಜಮಾನ್ರು ಬರೋ ಟೈಮು. ಆ್ಯಂಡ್ ಅವರಿಗೆ ಟಿಫನ್ನು ಚಿತ್ರಾನ್ನ ಮಾಡಿದ್ದೀನಿ. ಆ್ಯಂಡ್ ಭವಿಷ್ಯ ಕೂಡ ಆಲ್ಮೋಸ್ಟ್ 1 ಗಂಟೆಗೆಲ್ಲ ಅವಳಿಗೆ ಮುಗ್ದೋಗುತ್ತಂತೆ. ಮೇ ಬಿ ಕರ್ಕೊಂಬರೋದಕ್ಕೆ ಹೋಗ್ಬೋದು. ನಾನು ಇಲ್ಲ ಅಂದರೆ ನಮ್ಮ ಯಜಮಾನ್ರು ಯಾರು ಇಬ್ಬರಲ್ಲಿ ಒಬ್ಬರು ಹೋಗ್ತೀವಿ ಗೈಸ್. ಈಗ ಸದ್ಯಕ್ಕೆ ಇಷ್ಟೊತ್ತಿಗೆ ಬರಬೇಕಿತ್ತು ಆ್ಯಕ್ಚುಲಿ ನಮ್ಮ ಯಜಮಾನ್ರು, ಇನ್ನೂ ಬಂದಿಲ್ಲ ಗೈಸ್. ಇವಾಗ ಸದ್ಯಕ್ಕೆ ನಮ್ಮ ಯಜಮಾನ್ರು ಆಲ್ರೆಡಿ ಬಂದು ಟಿಫನ್ ತಿಂತಾ ಇದ್ದಾರೆ. ನಾನು ಭವಿಷ್ಯನ ಹೋಗಿ ಕರ್ಕೊಂಬರಬೇಕು. ಈಗ ಆಲ್ರೆಡಿ 1 ಗಂಟೆ ಕರೆಕ್ಟಾಗಿ ಫೋನ್ ಮಾಡಿದ್ಲು ಗೈಸ್, ಬಾ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು. ಸೊ ಹೋಗಿ ಕರ್ಕೊಂಬಂದ್ಬಿಡ್ತೀನಿ. ಅವಳದು ಕಾಲೇಜ್ 1 ಗಂಟೆಗೆಲ್ಲ ಮುಗ್ದೋಗ್ಬಿಡುತ್ತೆ ಇನ್ಮೇಲೆ, ಅದಕ್ಕೋಸ್ಕರ. ಅಲ್ಲಿ ವೈಟ್ ಕಲರ್ ಟೀ ಶರ್ಟ್ ನರ್ಸಿತಾ ಅಂತ ಗೈಸ್. ನಮ್ಮ ಭವಿಷ್ಯ ಕಾಲೇಜ್ ಹೆಂಗಿತ್ತು? ಮಜಾ ಬಂತ? ಕರೋನಕ್ಕೆ ಅಲ್ಲೇ ಅವ್ರು ಇನ್ನೂ ಎಲ್ಲ ಇರಲಿ ಬಿಡು. ನಡಿ ಹೋಗೋಣ. ಇವಾಗ ಆಲ್ರೆಡಿ ಸಾಯಂಕಾಲ ಹೋಗ್ಬೋದು. ಆಲ್ರೆಡಿ ಸಾಯಂಕಾಲ ನೋಡಿ ಗೈಸ್ ಎಷ್ಟು ಫ್ರೆಶ್ ಆಗಿದೆ. ತಾಳಿ ತೋರಿಸ್ತೀನಿ. ಏನು ಫ್ರೆಶ್ಶು ಇಲ್ಲ ಅಲ್ಲಿ. ಎಷ್ಟು ಹೊಳಿತಾ ಇದೆ ಫಳ ಅಂತ ಗೈಸ್. ಇವಾಗ ನಮ್ಮ ಭವಿಷ್ಯಂಗೆ ಕಾಲೇಜ್ ಶುರು ಆಯ್ತಲ್ಲ. ಸೊ ಕಾಲೇಜ್ಗೆ ಬೇಕಾಗಿರೋ ಅಂಥ ಬುಕ್ ಬೇಕು, ಪೆನ್ ಬೇಕು, ಆ್ಯಕ್ಚುಲಿ ಪೆನ್ ಬೇಕು. ರಜಾ ಬಂದರು ಶಾಪಿಂಗ್, ಸ್ಕೂಲ್ ಇದ್ದರು ಅಲ್ಲ ಕಾಲೇಜ್ ಇದ್ದರು ಶಾಪಿಂಗ್, ಕಾಲೇಜ್ ಮುಗ್ದೋಗಿ ಕೆಲ್ಸಕ್ಕೆ ಹೋಗ್ತಾಯಿದ್ರು ಅವಾಗ ಬೇರೆ ಥರ ಶಾಪಿಂಗ್. ನೆಕ್ಸ್ಟ್ ನಮ್ಮ ಭವಿಷ್ಯನ ಕಣ್ಣು ಅಲ್ಲಿ ಬೀಳುತ್ತೆ, ಆದರೆ ನಾನು ಕೊಡ್ಸಲ್ಲ ಗೈಸ್. ಇಷ್ಟಕ್ಕೆ ಎಷ್ಟಾಯಿತು? ಇಷ್ಟಕ್ಕೆ ಗೈಸ್. ಇವಾಗ 8:40 ಹೋಗಿದೆ ಗೈಸ್. ಮತ್ತೋಗ್ಬಿಟ್ಟು ಕೂತ್ಕೊಬಿಟ್ಟಿದ್ದೀನಿ. ನಮ್ಮ ಯಜಮಾನ್ರು ಕೆಳಗಡೆ ಬಂದಿದ್ದಾರೆ. ವಾಕಿಂಗಿಗೆ ಹೋಗ್ಬೇಕು ನೋಡಿ. ಕ್ರಿಲೆಟು ಅಯ್ಯೋ ಬಾಯ್ ಓಕೆ. ನಾನು ದೇವ್ರ ಕಣ್ಣಿಗೆ ನಿಂತ್ಕೊಂಡೆ. ಗೈಸ್ ವಾಕಿಂಗಿಗೆ ಬಂದಿದ್ದೀವಿ. ನಮ್ಮ ಯಜಮಾನ್ರು ಹೊಟ್ಟೆ ಹಶ್ವಾಗ್ತಾಯಿದೆ, ನನಗೆ ಸುಸ್ತಾಗ್ತವೆ ಗೈಸ್. ಇವತ್ತು ಭವಿಷ್ಯನ್ ಕಾಲೇಜ್ನಲ್ಲಿ ಯಾರೋ ಒಂದು ಹುಡುಗಿ ಬಂದುಬಿಟ್ಟು ಆಂಟಿ ನಾನು ನಿಮ್ಮ ಬ್ಲಾಗ್ಸ್ ನೋಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಾ ಕಾಲೇಜ್ ಇಲ್ಲ ಇಡ್ತೀರಾ, ನಾನು ನಿಮ್ಮ ಬ್ಲಾಗ್ಸ್ ನೋಡ್ತೀನಿ ಅಂತ ಹೇಳಿಬಿಟ್ಟು ಬಂದು ಮಾತಾಡ್ಸಿದ್ರು. ಓ ದಟ್ಸ್ ನೈಸ್ ಅಂದ್ಬಿಟ್ಟು ಏನು ಹೆಸರು ನಿಮ್ಮದು ಅಂತ ಎಲ್ಲ ಕೇಳಿದೆ. ಆಮೇಲೆ ಏನು ಓದ್ತಾ ಇದ್ದೀರಾ ಅಂತ ಎಲ್ಲ ಕೇಳಿಬಿಟ್ಟು
ಮಾತಾಡಿಸ್ಬಿಟ್ಟು ಬಾಯ್ ಹೇಳಿ. ಆಮೇಲೆ ಭವಿಷ್ಯ ಬಂದ್ಲು. ಎಷ್ಟು ಗಂಟೆಗೆ ಕಾಲೇಜ್ ಸಿಗುತ್ತೆ? 1 ಗಂಟೆಗೆ ಬಿಟ್ಟೋದು, 8 ಗಂಟೆಗೆ ಕಾಲೇಜು. ಇನ್ಮೇಲೆ 9, 10, ಬೆಳಗ್ಗೆ 12, 5 ಅವರ್ ಅಷ್ಟೇನಾ? 8 ಗಂಟೆಗೆ ಇನ್ನೂ ಮಲಗಿರ್ತಿದ್ದೆ ನಾನು ದಿನಾಗಲೂ. ಇನ್ಮೇಲೆ 8 ಗಂಟೆ ಅಷ್ಟರಲ್ಲಿ ಕಾಲೇಜಲ್ಲಿ ಇರಬೇಕು. ಥ್ಯಾಂಕ್ ಯು. ಹಾಂ, ನಮ್ಮ ಯಜಮಾನ್ರು ಇಟ್ಕೊತಿದ್ದಾರೆ. ಇವತ್ತು ಯಾಕೋ ಹುಷಾರಿಲ್ಲದೆ ಇದ್ದಾಗಿದ್ದೀನಿ. ಮೂಗು ಎಷ್ಟು ಶಾರ್ಪ್ ಆಗಿದೆ ನೋಡಿ. ನಂಗೆ ಈ ಕಡೆ ಬರ್ತಿದ್ದಂಗೆ ಗೊತ್ತಾಯ್ತು ಪೆಟ್ರೋಲ್ ಸ್ಮೆಲ್ಲು ಅಂತ. ಗೈಸ್, ಕಾಫಿ ಕುಡ್ದಾಯ್ತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಭವಿಷ್ಯಂಗೆ ಏನೋ 2 ಬುಕ್ ಬೇಕಂತೆ, ಅದನ್ನು ತಗೊಂಡು ಹೋಗ್ಬೇಕು. ಕಾಯ್ತಾ ಇದ್ದಾವೆ ನಿಮಗೋಸ್ಕರ. ಬಂದ್ರು, ಅಪ್ಪ ಬಂದ್ರು, ಬಂದ್ರು, ಬೇಗ ಬಂದ್ರು. ಬಂದ್ರು, ಅಪ್ಪ ಬಂದ್ರು, ಕರೀತಿದ್ದಾರೆ ಅಂತ ಹೋಗ್ತಾ ಇದ್ದಾರೆ. ನಾವು ಮನೆಗೆ ಹೋಗೋಣ ಬನ್ನಿ ಗಾಯ್ಸ್. ನಮ್ಮ ಯಜಮಾನ್ರು ಈಗ ಬಿಸ್ಕೆಟ್ ಹಾಕ್ಬಿಟ್ಟು ಬರ್ತಾರೆ. ಏನು ಮಗು, ಏನಕ್ಕೆ ಅಷ್ಟೊಂದು ನಕ್ಕೊಂಬಂದೆ? ನೋಡಿ ಗೈಸ್, ಯಾವತ್ತಾದರೂ ನೋಡಿದ್ರಾ ಭವಿಷ್ಯನ ಈ ಪಾಟಿ ಕೂತ್ಕೊಂಡು? ನೋಡಿ ನೋಡಿ ಗೈಸ್, ಈ ಪರ್ಸು ನಮ್ಮ ರಕ್ಷಿತಕ್ಕ ಕೊಟ್ಟಿರೋದು. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಇದೇ ಪರ್ಸ್ ಯೂಸ್ ಮಾಡೋದು. ಇಲ್ಲಿ ನಂದು ಆಧಾರ್ ಕಾರ್ಡ್ ಇದೆ, ಆದರೆ ನಾನು ತೋರಿಸಲ್ಲ. ತೋರಿಸು ಅಂತಲೂ ಯಾರು ಹೇಳಲಿಲ್ಲ. ಏನು ಹಚ್ಕೊಂಡಿದ್ಯಾ ಮಕ್ಕಕ್ಕೆ? ಬಾದಾಮ್ ಆಯಿಲ. ನೋಡಿ ಗೈಸ್, ನಿಜ ಬಾದಾಮ್ ಆಯಿಲ್ನ ನೀವು ನಿಮ್ಮ ಡೈಲಿ ಬೇಸಿಸ್ ಮೇಲೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಕ್ರೀಮ್ ಎಲ್ಲ ಬಿಟ್ಟಾಕೆ ಬಿಡಿ ಗೈಸ್. ಬೇಕಾದರೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದರೆ ಬಾದಾಮ್ ಆಯಿಲಿಂದ ತುಂಬ ಡಿಫ್ರೆನ್ಸ್ ಇರುತ್ತೆ. ಈಗ ತೋರಿಸಲ್ಲ, ಅದು ಏಜ್ ಆಗ್ತಾ ಆಗ್ತಾ ಅದ್ರದ್ದು ಗ್ಲೋ ಏನಿದೆ ಅದು ನಿಮ್ಮ ಫೇಸ್ ಮೇಲ್ಕಿಂತ ಆ ಬೇರೆಯವ್ರ ಬಾಯಲ್ಲಿ ನಿಮಗೋಸ್ಕರ ವರ್ಡ್ಸು ಬರುತ್ತಲ್ಲ, ಅದರಲ್ಲಿ ಗೊತ್ತಾಗುತ್ತೆ ಅಲ್ವಾ ಭವಿಷ್ಯ? ಹಾಂ, ಏನು ನಿಮ್ಮ ಸ್ಕಿನ್ ಇಷ್ಟು ಚೆನ್ನಾಗಿದ್ದೀರಲ್ಲ, ಇದೆಯಲ್ಲ, ಏನು ಹಚ್ಕೋತೀರಾ ನೀವು ಅಂತ ಕೇಳ್ತಾರೆ. ಬಟ್ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ. ಇವಾಗ ನಮ್ಮ ಅಮ್ಮ ಅವಕಾಡೋ ಜ್ಯೂಸ್ ಮಾಡ್ಕೊಡುತ್ತೆ ನಂಗೆ ಕೊಡುತ್ತೆ ಗೈಸ್. ಇವಾಗ ನಮ್ಮ ಭವಿಷ್ಯ ಏನೋ ಹೇಳ್ತಾಳೆ. ಗೈಸ್, ನಾನು ಟ್ರಿಪ್ಗೆ ಹೋಗಿದ್ನಲ್ಲ ಗೈಸ್, ಅವಾಗ ಲಾಸ್ಟ್ ದಿನ ನಾನು ಚೀಸ್ದು ಅದೇನೋ ಮಾಡ್ತಾರಲ್ಲ ಮೇಯೋನೇಸ್. ಲಾಸ್ಟ್ ದಿನ ನಾನು ನಮ್ಮ ಮಮ್ಮಿ ಮಾಡ್ತಾರಲ್ಲ ಗೈಸ್ ಚೀಸ್ದು ಮೇಯೋನೇಸ್, ಅದನ್ನ ಮತ್ತೆ ಅದನ್ನ ಅವ್ರಿಗೆ ಪಾಪ ಗೊತ್ತಿರಲ್ಲ. ಅದೇ ಅದನ್ನ ಮಮ್ಮಿ ಮಾಡ್ತಾರಲ್ಲ ಅದು, ಮತ್ತೆ ನಾಳೆ ಬ್ಲಾಗಲ್ಲಿ ಹೇಳ್ಕೊಡ್ತೀನಿ. ನಾಳೆ ಅಲ್ಲ, ನಾಡಿದ್ದು ಬ್ಲಾಗಲ್ಲಿ. ಅದು ಮತ್ತೆ ಅದೇ ಚಟ್ನಿ ಮಾಡ್ತಾರಲ್ಲ ಗೈಸ್ ನಮ್ಮ ಮಮ್ಮಿ, ಕೊತ್ತಂಬರಿನಾ ಇಲ್ಲ ಗ್ರೀನ್ ಚಟ್ನಿ. ಅದು ಎರಡೂ ಅಲ್ಲಿ ನಾನು ಮಾಡಿದ್ದೆ ಆಯ್ತಾ. ಅಲ್ಲಿ ಊರಲ್ಲಿ ಎಲ್ಲರೂ ನನ್ನ ಫ್ರೆಂಡ್ಸು ಬ್ರೋ ದಿಸ್ ಇಸ್ ಗೌಟ್ಸ್ ಹೆಡ್ಸ್ ಬ್ರೋ ಅಂತ ಅಂದ್ಕೊಂಡು ಎಲ್ಲರೂ ಚೆನ್ನಾಗಿ ತಿಂದ್ರು ಗೈಸ್. ಮಜಾನೇ ಬಂದ್ಬಿಡ್ತು. ನಾನಂತೂ ತಿನ್ನಿ ಅಂತ ಅಂದ್ಕೊಂಡು ನಾನು ಫುಲ್ಲು, ನನಗೂ ಖುಷಿ ಆಗ್ಬಿಟ್ಟು ನಂಗೆ ಹೊಟ್ಟೆನೇ ತುಂಬೋಯ್ತು ಗೈಸ್. ತಿಂದಿರಾ ನೆನೆ ನನಗೆ ಅಷ್ಟು ಖುಷಿ ಆಗ್ಬಿಟ್ಟಿತ್ತು. ಆದರೆ ಗೈಸ್, ನಮ್ಮ ಮಮ್ಮಿ ಮಾಡಕ್ಕೆ ತಿನ್ಬಿಟ್ರೆ ಅಂತೂ ಇನ್ನೂ ಕಳೆದೋಗ್ಬಿಡ್ತಾರೆ. ಯಾಕಂದರೆ ಅಲ್ಲಿ ನಾನು ಟೇಸ್ಟ್ ನೋಡ್ತಾ ಇದ್ದೀನಿ ಗೈಸ್, ಏನೋ ಮಿಸ್ ಹೊಡಿತಿದೆ. ಯಾಕಂದರೆ ನಮ್ಮ ಮಮ್ಮಿ ಮಾಡೋದು ಒಂಥರ ಬೇರೆ ಥರನೇ ಚೆನ್ನಾಗಿರುತ್ತೆ ಗೈಸ್. ನಮ್ಮ ಮಮ್ಮಿ ಕೈ ಇಲ್ವಲ್ಲ ಅಲ್ಲಿ, ಅದಕ್ಕೆ ಅದರದ್ದು ರುಚಿ ಬರ್ತಾನೆ ಇಲ್ಲ. ಆದರೂ ನಾನು ಸುಮ್ಮನೆ ಇದ್ದೆ ಗೈಸ್, ಇನ್ನೇನು ಮಾಡೋದು ಅಂತ ಅಂದ್ಕೊಂಡು. ಆದರೂ ಅವರು ಅದಕ್ಕೇನೆ ವಾ ಅಂತ ಇದ್ರು ಅಷ್ಟೇ ಗೈಸ್. ನಾಳೆ ಮನ್ಸಿಗೆ ತುಂಬ ಖುಷಿ ಆಗಿದೆ ಗೈಸ್. ನಾಳೆ ಗ್ರೀನ್ ಚಟ್ನಿ ರೆಸಿಪಿನ ನಾನು ಹೇಳ್ಕೊಡ್ತೀನಿ. ಏನಕ್ಕೆ ಅಂದ್ರೆ ತುಂಬಾ ಒಂದ್ ರೀಲು ಅಪ್ಲೋಡ್ ಮಾಡ್ತಾರೆ ಗೈಸ್. ಅದು ಏನೋ ರೀಲು ಇಲ್ಲ ಶಾರ್ಟ್ಸ್ ಏನಾರು, ಯಾಕಂದ್ರೆ ನನ್ನ ಫ್ರೆಂಡ್ಸ್ ಕೇಳಿದ್ರೆ ಅದನ್ನ ಹಂಗೆ ಕಳಿಸ್ಬಿಡ್ಬೋದು. ನಾನು ಅದಕ್ಕೆ ದಾಲ್ದು ನಾನು ರೀಲಾ ಅಂದ್ರೆ ವ್ಲಾಗ್ ರೀಲಾ ಅಂತೆ, ರೀಲು ಹಾಕಿರೋ ರೀಲಾ ವೀಲಾ ಶೀಲಾ ಶೀಲಾ. ಸರಿ.
ಓಕೆ ಗೈಸ್, ಇವತ್ತಿನ ವ್ಲಾಗ್ನ ನಾನು ಇನ್ನೇನು ಮಾಡ್ತಾ ಇದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹೈಪ್ ಬಟನ್ ಒತ್ತಿ. ಗೈಸ್, ಸಬ್ಸ್ಕ್ರೈಬರ್ಸ್ಗಿಂತ ಜಾಸ್ತಿ ಜನ ವಿಡಿಯೋಸ್ ನೋಡ್ತಾ ಇದ್ದಾರೆ, ಆದರೆ ಸಬ್ಸ್ಕ್ರೈಬೇ ಆಗ್ತಾ ಇಲ್ಲ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗೈಸ್. ಅಷ್ಟೇ ಗೈಸ್. Thank you so much for watching our vlog. Until next time, take care. Bye bye. See you guys. Bye bye. ಆಮೇಲೆ ವರುಣ್ ಧವನ್ ಸ್ಮೈಲ್ ಮಾಡು. ಅದೇನದು?